ಕೈಯಿಂದ ನಿಂದನೆ ತಕ್ಷಣವಾಗಿ ಆಸ್ಪತ್ರೆಗೆ ಸೇರಬೇಕು, ಅಲ್ಲಿ ಗುಣಮುಖರಾಗಬೇಕು. ನಮ್ಮ ಊರಿನಲ್ಲಿ ಒಂದು ಆಸ್ಪತ್ರೆಗೆ ಸೇರಿಸುವುದಕ್ಕೆ ಬೇಕಾಗಿ ಯಾರು ಕೂಡ ಕಷ್ಟಪಡಬಾರದು ಅಂತ ಹೇಳುವ ಕಾರಣದಿಂದ ಆಂಬ್ಯುಲೆನ್ಸ್ ಅನ್ನ ಉಚಿತವಾಗಿ ಒಂದು ಕೊಡುಗೆಯಾಗಿ ಕೊಟ್ಟಿರುವಂತಹ ವ್ಯಕ್ತಿ ಸನ್ಮಾನ್ಯ ಅಭಿಷೇಕ್ ಸುವರ್ಣ ಅವರು. ಸೊ ಅವರ ಆ ಒಂದು ಸಾಮಾಜಿಕ ಕಳಕಳಿಯ ಜೊತೆಗೆ ವಿಸ್ತಾರ ಅನ್ನುವಂತಹ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡುವಂತ ಹೇಳಿದಾಗ ನಾನು ಪ್ರಾರಂಭವನ್ನ ನನ್ನ ಒಂದು ಚಾನೆಲ್ ಅನ್ನ ಅಥವಾ ನನ್ನ ಒಂದು ಯೂಟ್ಯೂಬ್ ಜರ್ನಿಯನ್ನ ಮಾಡಿರ್ತಕ್ಕಂಥದ್ದು ನನ್ನ ಊರು ಸುಳ್ಯದ ಗ್ರಾಮ, ಆ ನೆಟ್ವರ್ಕ್ ಇಲ್ಲದಂತ ಒಂದು ಊರಿನಲ್ಲಿ. ಬಟ್ ನನ್ನ ಪ್ರಯತ್ನ ಮಾತ್ರ ಅಂತ ನಾನು ಹೇಳ್ತಾ ಇಲ್ಲ, ನನ್ನ ಮುಂದೆ ಇರತಕ್ಕಂಥ ಸಾಕಷ್ಟು ಮಂದಿ ನನ್ನ ಗೆಳೆಯರೆಲ್ಲ ಇವತ್ತು ಸೇರ್ಕೊಂಡಿದ್ದಾರೆ. ಸೊ ಸಾಕಷ್ಟು ಸಮಯದಿಂದ ಅವ್ರ ಜೊತೆಗೆ ನಾವು ಸೇರ್ಕೊಂಡೇ ಇರ್ಲಿಲ್ಲ, ಆದ್ರೆ ಒಂದು ಹಂತಕ್ಕೆ ತಲುಪುವುದಕ್ಕೆ ಬೇಕಾಗಿ ಇದೆಲ್ಲನೂ ಆಗಿರಬಹುದು ಅಥವಾ ಎಲ್ಲನೂ ಕೂಡ ದೈವಿಚ್ಛೆ ಆಗಿರಬಹುದು. ಬಟ್ ಇವತ್ತು ನನ್ನ ಸುಳ್ಯದಲ್ಲಿ ನನ್ನ ಜೊತೆಗೆ ಇದ್ದು ಒಂದು ಸಣ್ಣ ವಿಷಯದಲ್ಲಾದ್ರೂ ಕೂಡ ನಾನು ಮಾತಾಡುವಾಗ ನನ್ನ ಎದುರು ಭಾಗದಲ್ಲಿ ಕ್ಯಾಮರಾವನ್ನ ಹಿಡಿದು ನನ್ನ ಬೆಳವಣಿಗೆಗೆ ಒಂದು ಸಣ್ಣ ಬೆಳವಣಿಗೆಗೆ ಆದ್ರೂ ಕಾರಣಕರ್ತರಾಗಿರ್ತಕ್ಕಂಥ ನನ್ನ ಸುಳ್ಯದ ಎಲ್ಲ ನನ್ನ ಬಂಧುಗಳಿಗೆ, ನನ್ನ ಗೆಳೆಯರಿಗೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದವನ್ನ ಹೇಳ್ತಾ ನನ್ನ ಒಂದು ಜರ್ನಿಯನ್ನು ನಾನು ಪ್ರಾರಂಭ ಮಾಡ್ತೇನೆ. ಆ ಸುಳ್ಯ ಆದ ನಂತರ ನನ್ನನ್ನ ಮತ್ತೆ ಒಂದು ಹಂತಕ್ಕೆ ಬೆಳವಣಿಗೆಗೆ ಕೊಂಡೊಯ್ದಿರ್ತಕ್ಕಂತಹದ್ದು ಆ ಹತ್ತೂರಿನ ಒಡೆಯ ಪುತ್ತೂರಿನ ಮಹಾಲಿಂಗೇಶ್ವರ. ಸೊ ಅವರ ಒಂದು ಮಣ್ಣಿನಲ್ಲಿ ಹಾಗಿರುವಾಗ ಪುತ್ತೂರಿಗೆ ಬಂದಾಗ ಮಹಾಲಿಂಗೇಶ್ವರನ ಆಶೀರ್ವಾದ ಇದ್ದೇ ಇದೆ. ಬಟ್ ಇಲ್ಲಿ ನಮ್ಮನ್ನ ಯಾರು ಒಂದಷ್ಟು ಅವಕಾಶಗಳನ್ನ ಕೊಟ್ಟು ನೀನು ಈ ರೀತಿ ಹೋಗು ಅಥವಾ ನಿನಗೆ ನಾವು ಅವಕಾಶವನ್ನ ಕೊಡ್ತೇವೆ ಅಂತ ಹೇಳಿದಾಗ ಇನ್ನು ಪುತ್ತೂರಿನ ನಮ್ಮ ಒಂದು ದೊಡ್ಡ ತಂಡ ಇದೆ. ಸೊ ಅಲ್ಲೆಲ್ಲ ನಮ್ಮ ಜೊತೆ ಬಂದಿದ್ದಾರೆ. ಅವರ ಪ್ರತಿಯೊಬ್ಬರ ಸಹಕಾರದಿಂದಾಗಿ ಇವತ್ತು ಇಷ್ಟರ ಮಟ್ಟಿಗೆ ಒಂದು ಸಣ್ಣ ಬೆಳವಣಿಗೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಸೊ ನನ್ನೆಲ್ಲ ಪುತ್ತೂರಿನ ಹುಡುಗರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದದ ಸಲ್ಲಿಕೆಯನ್ನ ಮಾಡ್ತೇನೆ. ಹಾಗಾಗಿ ಈ ನನ್ನ ಜರ್ನಿ ಆ ನನ್ನ ಊರಿನ ನೆಟ್ವರ್ಕ್ ಇಲ್ಲದ ಊರಿನಿಂದ ಪ್ರಾರಂಭ ಆಗಿ ಈ ಅಭಿಷೇಕ್ ಸುವರ್ಣ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿ ಆಂಬ್ಯುಲೆನ್ಸ್ ಅನ್ನ ಲೋಕಾರ್ಪಣೆ ಮಾಡುವಾಗ ಅವರಿಗೆ ನಾನು ತಲುಪುವುದಕ್ಕೆ ಕಾರಣ ಆಯಿತು. ಹಾಗಾಗಿ ಈ ನನ್ನ ಬೆಳವಣಿಗೆಯ ಹಿಂದೆ ಇಷ್ಟು ಜನ ನಿಂತ ಕಾರಣದಿಂದ ನಾವು ಇವತ್ತು ನಮ್ಮ ಕನಸನ್ನ ಪುತ್ತೂರಿನ ಪುಷ್ಪಾ ಸ್ಕ್ವೇರ್ ನಲ್ಲಿ ಅಭಿಜಿತ್ ಅವರ ಒಂದು ಬಿಲ್ಡಿಂಗ್ ನಲ್ಲಿ ಮಾಡುವುದಕ್ಕೆ ಸಾಕಾರ ಆಯಿತು. ಇನ್ನು ಮುಂದಿನ ದಿನಗಳಲ್ಲಿ ಇದರಲ್ಲಿ ಏನು ಅಂತ ಹೇಳಿದ್ರೆ, ಇವತ್ತು ನನ್ನ ಓವರ್ ಆಲ್ ಸೋಷಿಯಲ್ ಮೀಡಿಯಾದ ನಿಮ್ಮೆಲ್ಲರ ಪ್ರೀತಿಯಿಂದಾಗಿ ಸುಮಾರು 7 ಲಕ್ಷ ಫಾಲೋವರ್ಸ್ಗಳು ನನ್ನ ಜೊತೆಗಿದ್ದಾರೆ. ಸೊ ಅದೆಲ್ಲ ಕೂಡ ನನಗೆ ನೀವು ಕೊಟ್ಟಿರುವಂತಹ ಒಂದು ಭಿಕ್ಷೆ ಅಂತ ನಾನು ನೆನೆಸ್ಕೊಳ್ತೇನೆ. ಈ ಯೂಟ್ಯೂಬ್ ಚಾನೆಲ್ ಅಥವಾ ನನ್ನ ಸೋಷಿಯಲ್ ಮೀಡಿಯಾ ಜರ್ನಿಯ ಮುಖಾಂತರವಾಗಿ ನಾನು ಮಾಡಿರುವಂತದ್ದು ನನ್ನ ಲಾಭಕ್ಕಾಗಿನೇ ಏನಾದ್ರೂ ಮಾಡ್ಕೊಂಡಿದ್ದಾನ ಅಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚು ನಾನು ಒಂದು ಹುಷಾರಿಲ್ಲದಂತಹ ಕುಟುಂಬಗಳಿಗೆ ನಾನು ವಿಡಿಯೋ ಮಾಡಿದಾಗ ಅವರದೇ ಅಕೌಂಟ್ ನಂಬರ್ ಅನ್ನು ಹಾಕಿದಾಗ ಇಷ್ಟರವರೆಗೆ ನನ್ನ ಚಾನೆಲ್ ನ ಮೂಲಕ ನೀವು ಮತ್ತೊಂದು ಕುಟುಂಬಕ್ಕೆ ನೆರವಾಗುವುದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸುಮಾರು 1,50,00,000ಕ್ಕಿಂತ ಅಧಿಕವಾಗಿರುವಂತಹ ಹಣ. ಅದನ್ನ ನಾವು ಅವರಿಗೆ ತಲುಪಿಸಿದ್ದೇವೆ, ಎಷ್ಟು ಜೀವವನ್ನ ಬದುಕಿಸಿದ್ದೇವೆ ಅಂತ ಹೇಳುವಂತ ಖುಷಿ ಇದೆ. ಇದರಲ್ಲಿ ವಿಜಯವಿಖ್ಯಾತನ ಪಾತ್ರ ಏನಿಲ್ಲ, ನಿಮ್ಮ ಪಾತ್ರ ಇರೋದು ನೀವು ಕೊಟ್ಟಿರುವಂತಹ ಹಣದಿಂದ. ಹಾಗೇನೆ 6 ಮನೆಗಳಿಲ್ಲದಂತವರಿಗೆ ಇದೇ ಯೂಟ್ಯೂಬ್ ಚಾನೆಲ್ ನಿಂದ ಮನೆಯನ್ನ ಕೂಡ ಕಟ್ಟಿಕೊಡುವುದಕ್ಕೆ ನಾವೊಂದು ಸೇತುವೆ ಆಗಿದ್ದೇವೆ. ಆದ್ರೆ ನೀವು ಅದನ್ನ ಕಟ್ಟಿಕೊಟ್ಟಿದ್ದೀರಿ ಅಂತ ಹೇಳುವಂತ ಖುಷಿ ನನಗಿದೆ. ಸೊ ಇದುವೇ ವಿಸ್ತಾರ ಗ್ರೂಪ್ ಆಫ್ ಕಂಪನಿಯಲ್ಲಿ ಮುಂದಿನ ದಿನಗಳಲ್ಲಿ ಮುಂದುವರಿಲಿಕ್ಕಿದೆ. ಸೊ ವಿಸ್ತಾರ ಗ್ರೂಪ್ ಆಫ್ ಕಂಪನಿಯಲ್ಲಿ ಸುಳ್ಯದಲ್ಲಿ ಇರುವಂತಹ ನನ್ನ ಸ್ಟುಡಿಯೋ, 2ನೇ ಸ್ಟುಡಿಯೋ ಇಲ್ಲಿದೆ. ಸೊ ಮನಸ್ಸು ಬಿಚ್ಚಿ ಮಾತನಾಡುವುದಕ್ಕೆ ಈ ಜಗತ್ತಿನಲ್ಲಿ, ಈ ಕರ್ನಾಟಕದಲ್ಲಿ ಸಾಕಷ್ಟು ಮಂದಿ ಕಾಯ್ತಾ ಇದ್ದಾರೆ. ಅವರಲ್ಲಿರುವಂತಹ ಸ್ಫೂರ್ತಿದಾಯಕ ಕಥೆಗಳನ್ನ ಇಡೀ ಜಗತ್ತಿಗೆ ತಿಳಿಸಬೇಕು. ಅದರಿಂದ ಸ್ಫೂರ್ತಿಗೊಂಡು ಏನೇ ಕಷ್ಟ, ಏನೇ ನೋವು, ನನಗೆ ಆಗಲ್ಲ ಜೀವನದಲ್ಲಿ ಒಂದು ಸ್ಟೆಪ್ ಮುಂದೆ ಇಡೋದಕ್ಕೆ ಕಷ್ಟ ಇದೆ ಅಂತ ಯೋಚನೆ ಮಾಡತಕ್ಕಂತ ಪ್ರತಿಯೊಬ್ಬರ ಆ ನೋವಿನ ಕಥೆಯ ಬಳಿಕ ಅವರು ಗೆದ್ದಿರುವಂತಹ ಕಥೆಯನ್ನ ನನ್ನ ಜಸ್ಟ್ ಮಾತ್ ವಿತ್ ವಿಖ್ಯಾತ್ ಕಾರ್ಯಕ್ರಮದಲ್ಲಿ ಇಡೀ ಕರ್ನಾಟಕವನ್ನ, ಇಡೀ ಪುತ್ತೂರಿನಲ್ಲಿ ಮುಂದಿನ ದಿನದಲ್ಲಿ ನಾನು ಕೂರಿಸ್ತೇನೆ. ಅವ್ರ ಜೊತೆ ಮಾತಾಡ್ತೇನೆ. ಅವರ ಸ್ಫೂರ್ತಿಯ ಮಾತಿನೊಂದಿಗೆ ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ಕನ್ನಡದ ಅಲೆಯನ್ನ ಸೃಷ್ಟಿಸತಕ್ಕಂಥ ಚಾನೆಲ್ ಅನ್ನ ನಾನು ಮಾಡ್ತೇನೆ ಅಂತ ಹೇಳುವಂತ ನಂಬಿಕೆ ನಿಮ್ಮಿಂದಾಗಿ ನನಗಿದೆ, ಆ ಪುತ್ತೂರು ಮಹಾಲಿಂಗೇಶ್ವರನಿಂದಾಗಿ ಇದೆ. ಸೊ ಅರುಣಣ್ಣ ಇದ್ದಾರೆ, ಇಲ್ಲಿ ನಮ್ಮ ಬೇರೆ ಬೇರೆ ಹಿರಿಯ ಮಂದಿಗಳಿದ್ದಾರೆ, ಜ್ಞಾನ ಭಂಡಾರವನ್ನು ಹೊಂದಿರುವಂತಹ ಪ್ರತಿಯೊಬ್ಬರಿದ್ದಾರೆ. ಆದ್ರೆ ಅವರು ಇವತ್ತು ಈ ಸಮಾಜದಲ್ಲಿ ಎಲ್ರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಾಗಿ ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರ ಹಿಂದೆಯೂ ಒಂದು ಸ್ಫೂರ್ತಿದಾಯಕ ಕಥೆ ಇದೆ. ಅವರು ಎಲ್ಲೋ ಹಂಚಿಕೊಳ್ಳದಂತ ಒಂದು ಕಥೆ ಇದೆ. ಆ ಕಥೆಯನ್ನ ನನ್ನ ಜೊತೆಗೆ ಹಂಚಿಕೊಂಡು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಇಲ್ಲಿ ನಮ್ಮ ಉಜ್ವಲ್ ಪ್ರಭು ಅವರಿದ್ದಾರೆ. ಸೊ ಅವರು ಇವತ್ತು ಯುವರ್ ಪ್ರಾಪರ್ಟಿಯ ಅತಿ ದೊಡ್ಡ ಒಂದು ಪ್ರಾಪರ್ಟಿಯನ್ನ ನಡೆಸತಕ್ಕಂತ ವ್ಯಕ್ತಿ ಅವರು. ಆದ್ರೆ ಅವರು ನಡೆದು ಬಂದಿರುವಂತಹ ಹಾದಿ, ಅವರೊಬ್ರು ಸ್ಪೋರ್ಟ್ಸ್ ಮ್ಯಾನ್ ಅಂತ ಹೇಳುವಂಥದ್ದು ಅವರ ಸರ್ಕಲ್ಗೆ ಮಾತ್ರ ಗೊತ್ತಿದೆ. ಅವರು ದುಬೈಯಲ್ಲಿ ಇದ್ದು, ಫಾರಿನ್ ಅಲ್ಲಿ UAE ಅಲ್ಲಿ ಇದ್ದು ಎಷ್ಟು ಕಷ್ಟವನ್ನ ಪಟ್ಟು ಒಂದು ಹೊತ್ತಿನಲ್ಲೂ ಕೂಡ ಊಟವನ್ನ ಮಾಡುವುದಕ್ಕೂ ಕಷ್ಟಪಟ್ಟಿರುವಂತಹ ವ್ಯಕ್ತಿ ಉಜ್ವಲ್ ಪ್ರಭು. ಒಂದು ಮನೆಯನ್ನ ಊರಿಗೆ ಬಂದು ಮಾರಿ ಇವತ್ತು ಸಾವಿರಾರು ಕುಟುಂಬಗಳಿಗೆ ಮನೆಯನ್ನ ಕಟ್ಟಿಕೊಡಿಸತಕ್ಕಂಥ ಯುವರ್ ಪ್ರಾಪರ್ಟಿಯ ಮಾಲಕ ಹುಟ್ಟಿದಾಗ ಅಪರ್ಗ ಶ್ರೀಮಂತ ಅಲ್ಲ, ಅವರ ಒಳಗೂ ಒಂದು ಕಥೆ ಇದೆ.
ಅರುಣಣ್ಣನನ್ನ ಮೇಲಿಂದ ಮೇಲೆ ಮಾತ್ರ ನಾವು ನೋಡಿದ್ದೇವೆ. ಆದ್ರೆ ಇಡೀ ರಾತ್ರಿಯ ಸಂದರ್ಭದಲ್ಲೂ ಕೂಡ ಒಬ್ಬ ಕಷ್ಟ ಅಂತ ಹೇಳಿ ಬಂದಾಗ ತನ್ನ ಮನೆಯ ಕಷ್ಟವನ್ನ ಪಕ್ಕಕ್ಕಿಟ್ಟು ಹೋಗಿ ಅವರ ಮನೆಯ ಸೇವೆ ಅಥವಾ ಅವರಿಗೆ ಸ್ಫೂರ್ತಿಯನ್ನ ಶಕ್ತಿಯನ್ನ ಕೊಡೋದಕ್ಕೆ ಆ ಅರುಣಣ್ಣ ಯಾಕೆ ಮನಸ್ಸು ಮಾಡ್ತಾರೆ ಅಥವಾ ಅವರಿಗೆ ಯಾಕೆ ಆ ಸ್ಫೂರ್ತಿ ಇದೆ, ಅವರಲ್ಲಿ ಯಾಕೆ ಆ ಯೋಚನೆ ಇದೆ, ಅದರ ಹಿಂದೆಯೂ ಅವ್ರ ಜೊತೆಗೆ ಒಂದು ಕಥೆ ಇದೆ ಅರುಣಣ್ಣ. ಸೊ ಅದನ್ನ ನಾನು ನಮ್ಮ ಮುಖಾಂತರವಾಗಿ ತಿಳಿಸುವ ಪ್ರಯತ್ನವನ್ನ ಮಾಡೋಣ. ಇದರಿಂದ ನೋವಂದ್ರೆ ಖಂಡಿತವಾಗ್ಲೂ ನೋವಲ್ಲ, ನೋವನ್ನ ಮೆಟ್ಟಿ ನಿಂತು ಗೆಲ್ಲುವುದೇ ನಿಜವಾದ ಶಕ್ತಿ ಅಂತ ನಾವು ನಂಬ್ಕೊಳ್ಳೋಣ. ಹಾಗೇನೆ ಇವತ್ತು ನನ್ನ ಕರೆಗೆ ಹೋಗೊಟ್ಟು ವೇದಿಕೆ ಮೇಲಿರ್ತಕ್ಕಂಥವರು ಮಾತ್ರ ಅತಿಥಿಗಳು ಅಂತ ನಾನು ಹೇಳೋದಿಲ್ಲ. ಅವರು ಗಣ್ಯಾತಿ ಅತಿಥಿಗಳು, ನೀವು ಅತಿ ಗಣ್ಯಾತಿ ಅತಿಥಿಗಳು ವೇದಿಕೆಯ ಎದುರು ಭಾಗದಲ್ಲಿ ಇದ್ದೀರಿ. ಏನು ವಿಸ್ತಾರ ಗ್ರೂಪ್ ಆಫ್ ಕಂಪನಿ ಅಂತ ಹೇಳಿದ್ರೆ, ಇಲ್ಲಿ ಮುಂದಿನ ದಿನಗಳಲ್ಲಿ ಅಭಿಷೇಕ್ ಸುವರ್ಣರವರಿಗೆ ಇರ್ತಕ್ಕಂಥ ಕನಸಿನಂತೆ, ನಮ್ಮ ಕನಸಿನಂತೆ ಉಜ್ವಲ್ ಪ್ರಭು ಅವರು ನೀನು ಕೂಡ ಬಾ ನಮ್ಮ ಫೀಲ್ಡ್ ನಮ್ಮ ಜೊತೆಗೆ ಇರು ಅಂತ ಹೇಳಿ ಕರೆದಿರುವುದಕ್ಕೆ ಬೇಕಾಗಿ ನಾವು ಕೂಡ ಒಂದು ಪ್ರಾಪರ್ಟಿಯ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಎಲ್ಲರ ಆಶೀರ್ವಾದವನ್ನ ಪಡೆದುಕೊಂಡು ಈ ವಿಸ್ತಾರ ಗ್ರೂಪ್ ಆಫ್ ಕಂಪನಿಯಲ್ಲಿ ಮುಂದುವರಿತೇವೆ. ಇದರ ಜೊತೆಗೆ ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಅನ್ನ ಮಾಡತಕ್ಕಂತಹ ಬಹುದೊಡ್ಡ ಕನಸು, ಅದರಲ್ಲಿ ಒಂದಷ್ಟು ನಮ್ಮದೇ ಹೆಜ್ಜೆಗಳನ್ನ ಇಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಹುದೊಡ್ಡ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನ ಮಾಡತಕ್ಕಂಥ ಕನಸಿದೆ. ಅದನ್ನ ನನಸು ಮಾಡುವುದಕ್ಕೆ ನಾವು ಕೆಲಸ ಮಾಡ್ತೇವೆ, ಕೆಲಸ ಮಾಡಿ ಅದನ್ನ ನನಸು ಮಾಡಿ ತಲುಪ್ತೇವೆ ಅಂತ ಹೇಳುವಂತ ನಂಬಿಕೆ ಇದೆ. ಮತ್ತೊಂದು ನಮ್ಮ ಮೀಡಿಯಾ, ಸೊ ನೋಡೋಣ, ನಮ್ಮ ಶಾಮಣ್ಣ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಎಲ್ಲ ಕಡೆಗಳಲ್ಲಿ ಸೋಲಿನ ಕಡೆಗೆ ನಾನು ಮುಖ ಮಾಡಿದಾಗ ನನ್ನ ಚಾನೆಲ್ ನಲ್ಲಿ ಬಂದು ಕೂರು ಅಂತ ಹೇಳಿ ವಾರದಲ್ಲಿ 2 ಲೈವ್ ಪ್ರೋಗ್ರಾಮ್ ಅನ್ನ 2020ರಲ್ಲಿ ನನಗೆ ನಿರಂತರವಾಗಿ ಕೊಟ್ಟಿರುವಂತಹ ಕಳೆ ನ್ಯೂಸ್ನ ಶಾಮಣ್ಣ ಇದ್ದಾರೆ. ಸೊ ಅವರ ಒಂದು ಸಹಕಾರ, ಎಲ್ಲ ಮೀಡಿಯಾಗಳ ಸಹಕಾರದ ಮೂಲಕ ಮುಂದಿನ ದಿನಗಳಲ್ಲಿ ಮತ್ತೊಂದು ಹೆಜ್ಜೆಯನ್ನ ಇಡುವಂತಹ ಆಸೆ ಇದೆ, ಅದು ಕೂಡ ನೆರವೇರಲಿ. ಹಾಗೆಯೇ ನಿಮ್ಮಲ್ಲಿರುವಂತಹ ಒಂದಷ್ಟು ಹೂಡಿಕೆಗಳಿಗೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಶಕ್ತಿ ಆಗ್ಲಿಕ್ಕಿದ್ದೇವೆ ಅಂತ ಹೇಳುವಂತದ್ದೇ ನಮ್ಮ ವಿಸ್ತಾರ ಗ್ರೂಪ್ ಆಫ್ ಕಂಪನಿ. ಇದು ನಮ್ಮ ಮೊದಲಿನ 4 ಅಜೆಂಡಾಗಳು. ಆದ್ರೆ ವಿಸ್ತಾರ ಗ್ರೂಪ್ ಆಫ್ ಕಂಪನಿ ಕೇವಲ ನಾನು ಅಭಿಷೇಕ್ ಸುವರ್ಣ ಮಾತ್ರ ಇಲ್ಲಿ ಬೆಳೀತಾರೆ, ಅವರಿಗೆ ಮಾತ್ರ ಅವಕಾಶ, ಅವರಲ್ಲಿ ಮಾತ್ರ ಆ ಒಂದು ಇದಿದೆ, ಅವರು ಬೆಳೆಯೋದಕ್ಕೋಸ್ಕರ ನಮ್ಮನ್ನ ನೋ, ಅದು ಚಾನ್ಸೇ ಇಲ್ಲ. ಇಲ್ಲಿ ನಮ್ಮ ಈ ಊರಿನಲ್ಲಿ ಇರುವಂತ ಪ್ರತಿಯೊಬ್ಬರು ಕೂಡ ಊರಿನಲ್ಲೇ ಇದ್ದು ಸಂಜೆ ಆಗುವಾಗ ಅವರ ಮನೆಗೆ ಹೋಗಿ ಅವರ ತಂದೆ ತಾಯಿಯರ ಜೊತೆಗೆ ಅವರು ಟೈಮ್ ಸ್ಪೆಂಡ್ ಮಾಡಿ ಊರಿನಲ್ಲೇ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥದಕ್ಕೆ ನಾವು ಸ್ಫೂರ್ತಿ ಮಾಡ್ತೇವೆ. ಸನ್ಮಾನ್ಯ ಚಂದ್ರ ಶೆಟ್ಟಿ ಅವರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಚಂದ್ರಣ್ಣ ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ಹಾಗೇನೆ ಪ್ರೋ ಕಬಡ್ಡಿಯ ಖ್ಯಾತ ನಮ್ಮ ಆಟಗಾರರು ಕ್ಯಾಪ್ಟನ್ ಹಾಗೇನೆ ಪ್ರಶಾಂತ್ ರೈ ಕೈಕಾರ ಬಂದಿದ್ದಾರೆ. ಸರ್ ತಾವು ಕೂಡ ದಯವಿಟ್ಟು ಇಬ್ರು ಕೂಡ ವೇದಿಕೆಗೆ ಬರಬೇಕು. ಹಾಗೇನೆ ಶ್ರೀಮತಿ ಸಹನಾ ಕುಂದರ್ಸೂಡ ಮೇಡಮ್, ನೀವು ಕೂಡ ಬಂದಿದ್ದೀರಿ. ಪ್ರೀತಿಯಿಂದ ನಿಮ್ಮನ್ನು ಕೂಡ ಈ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ತಾವು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೇನೆ. ಸೊ ಹಾಗಾಗಿ ಎಲ್ಲ ಜೊತೆಯಾಗಿ ಬೆಳೆಯೋಣ, ಜೊತೆಯಾಗಿ ನಮ್ಮ ಕನಸನ್ನ ನನಸು ಮಾಡಿಕೊಳ್ಳೋಣ, ಎಲ್ಲರ ಜೊತೆಯಾಗಿ ಇದ್ದು ಹೆಜ್ಜೆ ಇಡುವುದಕ್ಕೆ ನಮ್ಮೆಲ್ಲರ ಆಸೆಗಳಿಗೆ ಆ ಮಹಾಲಿಂಗೇಶ್ವರ ನಾವು ನಂಬುವಂತಹ ದೇವದೇವರುಗಳ ಶಕ್ತಿ ಸದಾಕಾಲ ಇರಲಿ ಅಂತ ಕೇಳ್ಕೊಳ್ತೇನೆ. ಶ್ರೀತಾ ಪ್ರಶಾಂತ್ ರೈಕೈಕರ ಪಚ್ಚೋಣ ಬನ್ನಿ, ತಾವು ಬರಬೇಕು ವೇದಿಕೆಗೆ ಪ್ಲೀಸ್. ನಮ್ಮ ಬಹಳ ಪಚ್ಚೋಣ ಬಗ್ಗೆ ನಾನು ಹೇಳಲೇಬೇಕು. ಸೊ 2020ರಲ್ಲಿ ನಾವು ಯಾರು ಅವ್ರು ಬಹಳ ಪ್ರೋ ಕಬಡ್ಡಿಯಲ್ಲಿ ಅತಿ ದೊಡ್ಡ ಸ್ಟಾರ್, ಇವಾಗ್ಲೂ ಸ್ಟಾರೇ, ಆದ್ರೆ ಟಿವಿ ಆನ್ ಮಾಡಿದ್ರೆ ಸಂಜೆ ಟೈಮಲ್ಲಿ ಪ್ರೋ ಕಬಡ್ಡಿಯಲ್ಲಿ ಕಾಣೋದು ನಮ್ಮ ಪುತ್ತೂರಿನ ಒಬ್ಬ ಕಬಡ್ಡಿ ಆಟಗಾರ ಪ್ರಶಾಂತ್ ರೈ ಕೈಕಾರ ಅಂತ. ಸೊ ಆ ಟೈಮ್ ಅಲ್ಲಿ ಯಾವ ಸೋಷಿಯಲ್ ಮೀಡಿಯಾಗಳು ಯಾವುದಿಲ್ಲದ ಸಂದರ್ಭದಲ್ಲಿ ನಾವು ಹೇಬಡ್ಡಿ ಕೇಲ್ ಕಬಡ್ಡಿ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ವಿ. ಅದರಲ್ಲಿ ನಮ್ಗೆ ಮತ್ತೆ ಪಚ್ಚನಡಿಗೆ ಬಹಳ ಆತ್ಮೀಯರಾಗಿ ಇವತ್ತು ಸುಮಾರು 6-7 ವರ್ಷಗಳ ಕಾಂಟ್ಯಾಕ್ಟ್ ಆಗಿ ಒಂದೇ ಒಂದು ಕರೆಗೆ ಇವತ್ತು ಪ್ರೀತಿಯಿಂದ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಗಿದೆ ಸಾಡಕ್ ನಿಮಗೂ ಥ್ಯಾಂಕ್ ಯು. ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರ ಹೆಸರನ್ನ ನಾನು ಹೇಳದಿದ್ರೆ ಒಂದೇ ಸಲಕ್ಕೆ ಒಂದೊಂದು ಹೇಳಿದ್ರೆ ಯಾರಿಗಾದ್ರೂ ಬೇಜಾರಿದೆಯಾ? ಒಂದೇ ಬಾರಿ ಸ್ವಾಗತ ಹೇಳ್ತೇನೆ, ಸಮಯವನ್ನ ವ್ಯರ್ಥ ಮಾಡದೇ ಇರುವಂತ ದೃಷ್ಟಿಯಿಂದ. ಸೊ ಕಾರ್ಯಕ್ರಮದ ಒಂದು ಉದ್ದೇಶ ಅಥವಾ ಕಾರ್ಯಕ್ರಮದಲ್ಲಿ ಇರಬೇಕಾಗಿರುವಂತಹ ನೀತಿ ನಿಯಮಗಳು ಹಾಗೆಲ್ಲ, ಆದ್ರೂ ಕೂಡ ಒಂದು ಪ್ರಾಸ್ತಾವಿಕದಲ್ಲಿ ಏನು ತಲುಪಬೇಕು ಅಂತ ಹೇಳೋದಕ್ಕೆ ಬೇಕಾಗಿ ಒಂದು ಸ್ವಲ್ಪ ಸಮಯವನ್ನು ತೆಗೆದುಕೊಂಡೆ. ಈ ವೇದಿಕೆಯಲ್ಲಿ ಇರುವಂತಹ ಸ್ವಾಮೀಜಿಗಳು, ಪರಮ ಪೂಜ್ಯ ಸ್ವಾಮೀಜಿಗಳು, ಹಾಗೆಯೇ ವೇದಿಕೆಯಲ್ಲಿರುವಂತಹ ಎಲ್ಲ ಪ್ರೀತಿ ಇಟ್ಟು ಸಮಯ ಕೊಟ್ಟು ನಮ್ಮ ಮೇಲೆ ಒಂದಷ್ಟು ನಂಬಿಕೆ ಇಟ್ಟು ನಮ್ಮ ಬೆಳವಣಿಗೆಗೆ ವಿಶೇಷವಾದ ಶಕ್ತಿಯನ್ನ ಕೊಡುವುದಕ್ಕೆ ಬಂದಿರುವಂತಹ ಈ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯ ಅತಿಥಿಗಳಿಗೆ ನೀವು 10 ಬಾರಿ ಚಪ್ಪಾಳೆ ಕೊಡುವ ಬದಲಾಗಿ 1 ಬಾರಿ ಜೋರದ ಕೈ ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ವಾಗತವನ್ನ ಎಲ್ಲ ಅತಿಥಿಗಳಿಗೆ ಬಯಸಿಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ವೇದಿಕೆ ಎದುರು ಭಾಗದಲ್ಲಿ ಕೂಡ ಸಾಕಷ್ಟು ಮಂದಿ ಸೆಲೆಬ್ರಿಟಿಗಳಿದ್ದೀರಿ, ಸಾಕಷ್ಟು ಮಂದಿ ಹಿರಿಯರಿದ್ದೀರಿ, ಸಾಕಷ್ಟು ಮಂದಿ ಬಂಧುಗಳಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ವಿಸ್ತಾರ ಗ್ರೂಪ್ ಆಫ್ ಕಂಪನಿಯ
ಇವತ್ತಿನ ಈ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಗೆ ಪ್ರೀತಿಯ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇನೆ. ಸೊ ಹಾಗೆ ನಿರೂಪಣೆಯಲ್ಲಿ ನಮ್ಮ ಜೊತೆಗಿರುವಂತಹ ವಿಜೆ ಮಧುರಾಜ್ ಅವರ ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಸೊ ಎಲ್ಲ ಬಂಧುಗಳಿಗೆ ಪ್ರೀತಿಯ ಸ್ವಾಗತದೊಂದಿಗೆ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸಿಕೊಳ್ತಾ ಇದ್ದೇವೆ. ಸೊ ಪ್ರತ್ಯೇಕವಾಗಿ ಸ್ವಾಗತ ಮಾಡದೇ ಇದ್ದದಕ್ಕಾಗಿ ಮತ್ತೊಮ್ಮೆ ಎಲ್ಲ ಅತಿಥಿಗಳ ಜೊತೆಗೆ ನಿಮ್ಮ ಜೊತೆಗೆ ಕ್ಷಮೆಯನ್ನ ಕೇಳಿಸಿದ ನನ್ನ ಪ್ರಾಸ್ತಾವಿಕ ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.